ನಮಸ್ಕಾರ ಪ್ರೇಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಗುರು ವಿರಕ್ತ ಸಾಧು ಸನ್ಯಾಸಿಗಳ ಚಿಂತನ ಮಂಥನ ಸಭೆ ಹುಬ್ಬಳ್ಳಿಯ ಶ್ರೀ ಜಗದ್ಗುರು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಗುರುಗಳು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ಜಗದ್ಗುರು ಮಹಾಸಂಸ್ಥೆಗಳಿಗೆ ನಮ್ಮೆಲ್ಲರಿಗೆ ಅರ್ಥಪೂರ್ವಕ ಶರಣಪೂಜೆ ಆಗಿರ್ತಕ್ಕಂಥ ಜಗದ್ಗುರು ಲಿಂಗಾಲೇಶ್ವರ ಮಹಾಸ್ವಾಮಿಗಳವರು ಭಾಳ ದೊಡ್ಡ ದಿಟ್ಟವಾಗಿ ಆ ಉತ್ತರ ಭಾರತದ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಆದರೆ ಆಗಿರ್ತಕ್ಕಂಥ ಎಲ್ಲ ಸಾಧು ಸನ್ಯಾಸಿಗಳು ಕೂಡ ಏನಪ್ಪ ಅಂದರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥರು ವ್ಯಕ್ತಿಗೆ ಈ ಸಮಾಜವನ್ನು ಮುನ್ನಡೆಸುವಂತ ತಾಕತ್ತಿರ್ತದೆ. ಅಂತ ಒಂದು ತಾಕತ್ತು ಯಾರಿಗಾದ್ರೆ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಲಿಂಗಾಲೇಶ್ವರ ಮಹಾಸ್ವಾಮಿ ಶುದ್ಧ ಹಸ್ತಕ್ಕಂಥ ಹಸ್ತವುಳ್ಳವರು. ಒಂದು ಈ ರಾಜಕೀಯ ವ್ಯಕ್ತಿಗಳು ಸ್ವಾಮಿ ಹೇಳದಂಗೆ ಕೇಳ್ಬೇಕು, ಕುಂದ್ರಬೇಕು ಹೇಳೋದು ಹೇಳ್ಬೇಕು. ನಂಗೆ ನಮ್ಮ ಪರಂಪರೆಯಲ್ಲಿ ನಾವು ಕಲ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಮ್ಮ ಪುರಾಣದ ಹಿಂದೆ ಯಾವುದೇ ಇಲ್ಲ. ಆದರೆ ನಾನು ಏನು ಮಾಡ್ತೀನಿ ಅಂತನ್ನುವಂಥದ್ದು ನಮಗೆ ಸ್ವಾರ್ಥ ಅನಿಸಬಾರದು ಅಂತಕ್ಕಂಥದ್ದು ಹಿಂದಾಗಿ ಪುರಾಣದಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಯಾರು ನೋಡಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಅದಾದ ನಂತರದಲ್ಲಿ